ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋದ್ರು ಎಲ್ಲರಿಗೂ ಸ್ವಾಗತ. ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡಿಲ್ಲಾರು ರೀ. ಇವತ್ತಿನಿಲ್ರಿ ಏನಾರೇ ಚಾರು ಚೂರು ಕೆಲಸಗಳು ಭಾಳ ಉಳ್ದಾವ್ರಿ. ಅದ್ರೊಳಗ ಹುಡುಗರಿಗೆ ಏನಾರ ತಿನ್ನಾಕ ಮಾಡಿಡೋದು, ಆಮೇಲೆ ಚಟ್ನಿಗಳು, ಇಂಥವೆಲ್ಲ ಕೆಲಸಗಳು ಭಾಳ ಅದಾವ್ರಿ. ಅದ್ರ ಸಲುವಾಗಿ ಏನು ಮಾಡ್ತೀನಿ ನಾ ಒಂದಿನ ಸ್ಪೆಷಲ್ ಅದೊಂದು ಡೇ ಅಂತಂದು ಹಿಂಗೆ ತೆಗೆದಿರ್ತೀನಿ ಅದ್ರ ಸಂಬಂಧ ತಂದು. ಅಂದ್ರೆ ನಾವು ಕೆಲಸ ಮುಗಿಸ್ಕೊಂಡು ಅದಕ್ಕೆ ಹತ್ಬೇಕಾದ್ರೆ ಹಾಕೋದಿಲ್ರಿ. ಕೆಲಸದ್ರು ಬಡ್ದಾಡಿ ಅದೇವಾಗ ಮಾಡಲಿ ಇದೇವಾಗ ಮಾಡಲಿ ಇದು ಹಿಂಗೆ ಹಾಕಾರೆ. ಅದಕ್ಕೆ ಏನು ಮಾಡ್ತೀನಿ ರೀ ಒಂದಿನ ಸ್ಪೆಷಲ್ ಅನ್ನಿಲ್ರಿ ಏನು ಮಾಡಿರ್ತೀನಿ ರೀ ಇಂಥದ್ರ ಸಲುವಾಗಿ ಒಂದು ಇಟ್ಟಿರ್ತೀನಿ ರೀ. ಹಿಂಗಾಗಿ ಎಲ್ಲ ಇದನ್ನು ತಿನ್ನಾಕೂ ಏನಾರ ಖಾಲಿ ಆಗೈತೆ ಅದಷ್ಟು ಮಾಡಿಟ್ಟಿದ್ರಿ. ಆಮೇಲೆ ಚಟ್ನಿಗಳು ಖಾಲಿ ಆಗ್ಯಾವ್ರಿ. ಹಿಂಗಾಗಿ ಅದನ್ನಷ್ಟು ಮಾಡಿರೋಣ ಅಂತ ಬಂದು ಈಗ ಮಾಡೇನ್ರಿ ನಾ ಆಲ್ರೆಡಿ ಕೆಂಪು ಚಟ್ನಿ ರೀ. ಇನ್ನು ಹಸಿ ಖಾರದ ಮತ್ತೊಂದು ಮಾಡಿಡೋದ್ರಿ. ಇವನ್ನೆಲ್ಲ ಹೆಂಗೆ ರೀ ಒಂದೊಂದು ದಿನ ಹಿಂಗೆ ಮಾಡ್ಕೋತಂದ್ರೆ ತಿಳ್ಕೊಂಡು ಪ್ಲ್ಯಾನ್ ಮಾಡಿ ಅಂದ್ರೆ ಕಿರಿಕಿರಿನೂ ಆಗಂಗಿಲ್ಲ ರೀ ಭಾಳ ಇದನ್ನ. ಆಮೇಲೆ ಏನಿಲ್ರಿ ಟೈಮು ನಮಗೆ ಇದನ್ನ ಅನ್ಸಿದ್ರೆ ಒಂದಿನ ಹಿಂಗೆ ಒಂದು ಲಿಸ್ಟ್ ಮಾಡೋದು ಕಡೆ ಇವತ್ತು ಒಂದಿನ ಈಗ ಮಾಡ್ಬೇಕಾದ್ರೆ ಇವತ್ತು ಅದು ಪೂರ್ತಿ ಆ ದಿನ ಒಂದು ಪೂರ್ತಿ ಅದನ್ನ ಮಾಡೇ ಇದು ಮಾಡ್ಬೇಕು ಅಂತ. ಆಮೇಲೆ ಮತ್ತೊಂದು ದಿನ ಮರುದಿನ ಮತ್ತೊಂದು ಮಾಡೋದು ಹಿಂಗೆ ಇಟ್ಕೋತಂದ್ರೆ ತಿಳ್ಕೊಂಡು ರೀ ಕೆಲಸಗಳು ಹಾಕೋರು ಪಟಾಪಟಾರಿ. ಆಮೇಲೆ ಕಿರಿಕಿರಿನೂ ಆಗಂಗಿಲ್ಲ. ಇದು ಮಾಡೋದಪ್ಪ ಅದು ಮಾಡೋದಪ್ಪ ಅಂತ ಅನ್ಸಂಗಿಲ್ಲ. ಮತ್ತು ಮೇನ್ ಅಂದ್ರೆ ರೀ ಒಂದು ಲಿಸ್ಟ್ ಮಾಡ್ಕೊಂಡು ತಿಳ್ಕೊಂಡು ರೀ ನೆನಪು ಉಳಿತೈತೆ ರೀ. ಇವತ್ತು ಇದು ಮಾಡೋದಂದ್ರೆ ಇವತ್ತು ಇದು ಕಂಪ್ಲೀಟ್ ಮಾಡೇ ಇದ್ನಾಗ್ರಿ. ಒಂದು ಅಕಸ್ಮಾತಾಗಿ ಉಳಿಬೋದು, ನಾನು ಉಳಿತಾವ್ರಿ. ಹಂಗೇನು ಅದೇನು ಅಂದ್ರೆ ಅಷ್ಟು ಕಟ್ಟಿಗೆ ಹಚ್ಚಿನೇನು ಆಗಂಗಿಲ್ಲ ರೀ. ಇದನ್ನ ಉಳಿತಾವ್ರಿ. ಆದ್ರೆ ಉಳಿದ್ರೂ ಅದು ಮಸ್ತ್ ಕಡೆ ನೆಕ್ಸ್ಟ್ ಡೇ ಅದನ್ನ ಕಂಪ್ಲೀಟ್ ಮಾಡ್ತೀನಿ ರೀ. ಹಿಂಗೆ ಇವತ್ತೇನಿಲ್ಲ ರೀ ಇನ್ನು ಕೆಲಸ ಐತ್ರಿ ಮಾಡಿರೋ ಭಾಳ. ಆದ್ರೆ ಹಂಗಿಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಇದನ್ನ ಫಸ್ಟ್ ಮುಗಿಸ್ಬೇಕಂದ್ರೆ ಇದನ್ನ ಮಾಡತ್ತೀನಿ ರೀ. ಚಟ್ನಿ ತಯಾರಾಗೈತ್ರಿ. ಇನ್ನು ಶೇಂಗಾ ಚಟ್ನಿ, ಆಮೇಲೆ ಮತ್ತೊಂದು ಹಸಿ ಮೆಣ್ಸಿಕಾಯ್ದ ಹಸಿರು ಚಟ್ನಿ ಮಾಡಿಟ್ಟಿದ್ದೀನಿ ರೀ. ಇದು ತಯಾರೈತ್ರಿ. ಈಗ ಶೇಂಗಾ ಇನ್ನೂ ಹುರ್ಕೊಂಡಿಲ್ಲ, ಅದನ್ನಷ್ಟು ಹುರ್ಕೊಂಡು ಮಾಡೋದೈತ್ರಿ. ಅದನ್ನೂ ಮಾಡ್ತೀನಿ ರೀ. ಅಡುಗೆನೂ ಇನ್ನೊಂದು ಸ್ವಲ್ಪ ಉಳ್ದೈತ್ರಿ ಇವತ್ತು. ಯಾಕಂದ್ರೆ ರೀ ಶ್ರೀ ಹೋಗಿಲ್ಲ ಸ್ಕೂಲಿಗೆ, ಅವ ಅದಾನ ರೀ. ಅವ್ನು ಇದನ್ನೇ ಸೂಟಿ ಐತಿ ನಾನು ರೀ. ಸ್ನೇಹ ಅಷ್ಟು ಹೋಗ್ಯಾಳ್ರಿ. ಹಿಂಗಾಗಿ ನಾಷ್ಟಾಗಷ್ಟು ಮಾಡೀನಿ. ಇನ್ನು ಊಟಕ್ಕೆ ಬಣ್ಣತ್ರ ಏನಾರ ಮಾಡಿ ಕೊಡ್ಬೇಕಂತಂದ್ರೆ ಊಟ ಟೈಮ್ ತಕ್ಕಂದು ಅನ್ಕತ್ತಾನ, ಅದು ಪೆಂಡಿಂಗ್ ಐತ್ರಿ. ಆಮೇಲೆ ಇವು ಕೆಲಸಗಳು ಪೆಂಡಿಂಗ್ ಅದಾವ. ಹಿಂಗಾಗಿ ಒಂಚೂರು ಟ್ರ್ಯಾಕ್ ತಪ್ತತ್ರಿ ಯಾವಾಗಾರ ನೋಡ್ರಿ. ತಪ್ಪಂಗಿಲ್ಲ, ಹಂಗಂಗಿಲ್ಲ, ಅಂದು ತಪ್ತತ್ರಿ. ಆದ್ರಿಂದ ಮತ್ತೆ ಜಪ್ಕೊಂಡ್ ಅದನ್ನು ಟ್ರ್ಯಾಕಿಗೆ ತರಬೇಕಾಗತ್ತೆ ಕೆಲಸದನ್ನ. ಹಿಂಗಾಗಿ ಈಗ ಮಾಡ್ಕೊಂಡು ಬರಾಬರ ಅಂತಂದ್ರೆ ಕೆಂಪು ಚಟ್ನಿದ್ರಿ ಆಲ್ರೆಡಿ ನಾ ರೆಸಿಪಿ ಶೇರ್ ಮಾಡೀನಿ ರೀ. ಅದಕ್ಕೆ ಈಗೇನು ಮಾಡಲಿಲ್ಲ ರೀ. ಆಮೇಲೆ ಈಗೇನು ನಾನು ರೆಸಿಪಿಗಳು ಶೇರ್ ಮಾಡಂಗಿಲ್ಲ ಇವತ್ತು ಏನಿದ್ರು. ಯಾಕಂದ್ರೆ ಪಟಾಪಟ ಆಮೇಲೆ ಕೆಲಸ ಆಗ್ಬೇಕಾಗೈತೆ ನನಗೆ. ಯಾಕಂದ್ರೆ ಒಮ್ಮೆ ಉಳಿಸ್ತಾರೆ ಹಂಗಾಗಿ ಎಲ್ಲ ಹಂಗೆ ಉಳಿತಾವ್ರವ ಹಿಂದೆ. ಅದಕ್ಕೇನಿಲ್ಲ ರೀ ನಾ ಏನು ಇವತ್ತಿನ ರೆಸಿಪಿ ಅದೇನು ಶೇರ್ ಮಾಡಂಗಿಲ್ಲ ರೀ. ಅದನ್ನ ಆಲ್ರೆಡಿ ನಾನು ಶೇರ್ ಮಾಡಿ ಅದನ್ನು ಹೆಂಗಿದ್ರು. ಅದಕ್ಕೇನಿಲ್ಲ ರೀ ರೆಸಿಪಿ ವಿಷಯಕ್ಕೇನು ನಾ ಶೇರ್ ಮಾಡ್ಕೊತ್ಕೊಂಡ್ರಂಗಿಲ್ಲ ರೀ. ಈಗ ಕೆಂಪು ಚಟ್ನಿಗೆ ಇಟ್ಟಿನ ಹಸಿರು ಮೆಣಸಿನ್ಕಾಯಿ ಇರುತ್ತೀನಿ ರೀ. ಇದನ್ನೆಷ್ಟು ಮಾಡಿಟ್ಟಿರ್ತೀನಿ ರೀ. ಅಂದ್ರೆ ಒಂದು ವಾರದಷ್ಟು ಮಾಡಿತ್ತಂದ್ರೆ ಏನಾಕತ್ರಿ ಪಟಾಪಟ ಮುಂಜಾನೆ ಇದ್ದ ಹೈರಾಣ ಆಗಂಗಿಲ್ಲ ರೀ. ಯಾಕಂದ್ರೆ ಕೆಲಸಗಳು ಇರ್ತಾವ್ರಿ. ಆಮೇಲೆ ಅದ್ರೊಳಗೆ ಏನಾಕತ್ರಿ ಇವ ಹಿಂಗೆ ತಪ್ಪಲ ಪಲ್ಯ ಅದು ಏನಾರ ಮಾಡೋದಂದ್ರೆ ಮೆಂತ್ಯ ಪಲ್ಯ ಅನ್ರಿ, ಆಮೇಲೆ ರಾಜಗಿರಿ ಪಲ್ಯ, ಸಬ್ಬಸಿಗೆ ಪಲ್ಯ ಇಂಥವೆಲ್ಲ ಏನಾರ ಮಾಡೋದಂದ್ರೆ ನಮ್ಮ ಕಡೆ ಏನಾಕತ್ರಿ ಹಸಿ ಖಾರ ಪೇಸ್ಟ್ ಮಾಡಿ ಹಚ್ಸರದ ಒಗ್ಗರಣೆ ಹಾಕ್ತಾರೆ ರೀ. ಹಿಂಗಾಗಿ ನಿಲ್ರಿ ಅವೆಲ್ಲ ಅಂತದನ್ನ ಮಾಡ್ಕೋತ್ಕೊಂಡ್ರೆ ಟೈಮ್ ಇರಂಗಿಲ್ಲ. ಮೊದಲ ಮುಂಜಾನೆ ಹುಡುಗರು ಒಂದು ಹೋಗೋರ್ತಾವ ರೀ. ಅದ್ರ ಇದಷ್ಟು ಇದು ಮಾಡ್ಕೋತ್ಕೊಂಡ್ರಾನ ಹಿಂಗಾಗಿ ಲೇಟನ ಹಾಕದ್ರದ. ಹಾಗಾಗಿ ನೀವಿಲ್ಲಿ ಏನು ಮಾಡ್ತೀವಿ ಇದನ್ನೆಲ್ಲ ಮೊದಲು ಪ್ರಿಪ್ರೇಷನ್ ಮಾಡಿತ್ತಂದ್ರೆ ತಿಳ್ಕೊಂಡು ನಮ್ಮ ಟೈಮು ಸೇವ್ ಆಕತ್ತೆ. ಆಮೇಲೆ ಪಟಾಪಟ ಹಾಕೋರು ಕೆಲಸಗಳೆಲ್ಲ. ಅದಕ್ಕೆ ಹಂಗೆ ಇದನ್ನಿಲ್ರಿ. ಅದಕ್ಕೆ ಇದ್ರ ಸಂಬಂಧ ನಾ ಹೇಳ್ತೀನಿ ರೀ ಒಂದು ದಿನ ತೆಗೆದಿಡ್ರಿ. ಅಂದರೆ ನಿಮಗೂ ಅಷ್ಟು ಈಸಿ ಆಗೋದಕ್ಕೆ ನೋಡ್ರಿ. ನೀವು ಬೇಕಾದ್ರೆ ಟ್ರೈ ಮಾಡಿರಿ. ಇದನ್ನಷ್ಟು ಮಿಕ್ಸರ್ ಹಾಕ್ಕೋತೀನಿ ರೀ. ಈಗ ಇಲ್ಲಿ ನೋಡ್ರಿ ಶೇಂಗಾ ಹುರಿದಿಡತ್ತೀನಿ. ಶೇಂಗಾ ಚಟ್ನಿ ಮಾಡ್ಬೇಕಂತಂದು ಇದೂ ಎಲ್ಲ ಹುರಿದಿಡ್ತೀನಿ ರೀ. ಆಮೇಲೆ ಚೂಡ ಮಾಡ್ಬೇಕಂತಂದೂ ನಿಲ್ರಿ ಚೂಡ ಇದನ್ನು ಸ್ವಚ್ಛ ಮಾಡಿ ಇಟ್ಟಾತೀನಿ ರೀ. ಅದ್ರನ್ನಿಲ್ರಿ ನಾವು ಅನ್ಕೋತೀವಿ ಒಂದು, ಆದ್ರೆ ಅದು ಹಾಕ ತಿನ್ನೋದಕ್ಕೆ ಅಂತಾರೆ ನೋಡ್ರಿ. ಹಂಗೆ ನನ್ನ ಈ ವಿಷಯದಾಗ ಹಂಗೆ ಆಯ್ತು ನೋಡ್ರಿ. ಯಾಕಂದ್ರೆ ರೀ ನಾ ಪ್ಲ್ಯಾನ್ ಹಾಕಿನಿ ರೀ ಇವತ್ತು ಎಷ್ಟು ಚಂತನೇ ಎಷ್ಟು ಹಾಕತ್ಲಿ ಅಷ್ಟೆಲ್ಲ ಕಿರ್ಕೊಳ್ಳೋ ಕೆಲಸಗಳೆಲ್ಲ ಮಾಡ್ಕೋಬೇಕಂತಂದು. ಆದ್ರೇನಿಲ್ರಿ ಅದೆಲ್ಲ ಬೇರೆನೇ ಆತ್ರಿ. ಯಾಕಂದ್ರೆ ರೀ ನಾ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಚೂಡ ಮಾಡಬೇಕು ಶೇಂಗಾ ಚಟ್ನಿ ಮಾಡ್ಬೇಕಂತ ಅನ್ಕೊಂಡಿದ್ದು. ನನ್ಗೂಡ್ದೇನಿಲ್ಲ ರೀ
ನನಗೆ ಬೇರೆ ಕೆಲಸ ಬತ್ರಿ ಹಿಂಗಾಗೇನಿಲ್ಲ. ನಂಗೆ ಮತ್ತೆ ಹೊರಗೆ ಹೋಗೋದು ಬತ್ರಿ. ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೇನ್ರಿ, ಬರ್ರಿ ಅದನ್ನ ನೋಡಿರಿ. ಆದರೆ ಆಗಲಿಲ್ಲ ಉಳ್ಕಾದ ಕೆಲಸ ನಮ್ಮದು ಏನು ಕೆಲಸ. ಮತ್ತೊಮ್ಮೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತಂದು ಹೇಳ್ತೇನೆ ರೀ. ನೀನೆಲ್ಲ ಮಣ್ಣಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಇದು ಕೆಲಸದ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತಂದ್ರಿ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ರೀ. ಯಾಕಂದ್ರೆ ರೀ ಒಂದು ಅರ್ಜೆಂಟ್ ಕೆಲಸ ಬಂದೈತೆ ರೀ, ಎಜುಕೇಷನ್ ಸಲುವಾಗಿ ರೀ ಸಾಲಿದ. ಹಿಂಗಾಗೇನಿಲ್ಲ ರೀ, ಬೆಳಗಾವಿಗೆ ಹೋಗೋದು ಹತ್ತೈತೆ ರೀ. ಹಂಗಾಗಿ ಹೋಗಿದ್ದು ರೀ ಅನ್ನ. ಹಿಂಗಾಗೇನಿಲ್ಲ ರೀ, ಅಲ್ಲಿ ಅರ್ಧಕ್ಕೆ ಕಟ್ ಮಾಡೀನಿ ರೀ ನಾ ವಿಡಿಯೋ ರೀ. ಅಂದ್ರೆ ಮಧ್ಯಾಹ್ನ ತನಕ ಮಾಡೀನಿ ರೀ, ಮಧ್ಯಾಹ್ನ ನಂತರ ಹೋಗಿದ್ದು ನಾವು. ಹಿಂಗಾಗೇನಿಲ್ಲ ರೀ, ವಿಡಿಯೋ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ರೀ. ಹಾಗಾಗಿ ಸಾಲಿದ ಕೆಲಸ ಮುಗಿಸ್ಕೊಂಡು ಡಿಮಾರ್ಟಿಗೆ ಅಷ್ಟು ಹೋಗಿದ್ದು. ಡಿಮಾರ್ಟ್ ಶಾಪಿಂಗ್ ಆಗೈತೆ ರೀ, ಅದನ್ನಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ. ಈಗ ಈ ಬ್ಲಾಗ್ ಇನ್ನು ಕಂಟಿನ್ಯೂ ಮಾಡ್ತೇನೆ ರೀ. ಇದೆಷ್ಟು ಹಾಕೋದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ. ಫಸ್ಟ್ಗೆ ಇದೊಂದು ತವಾ ತೊಗೊಂಡೇನಿ ರೀ, 649 ರೀ. ದೊಡ್ಡದು ಮಾತ್ರ ಪಸಂದನ ರೀ. ದೋಸೆ ಸಂಬಂಧ ತಂದು ತೊಗೊಂಡೇನಿ ರೀ. ಈ ಚಪಾತಿ ದೋಸೆ ಎರಡು ಹಾಕಾವತ್ತಂದು ಹೇಳ್ಯಾರ ರೀ. ಹಿಂಗಾಗೇನಿಲ್ಲ ರೀ, ಇದು ದೊಡ್ಡದು. ಇದು ನೋಡಿದ ಕೂಡಲೇ ಇದನ್ನ ಅನ್ಸಿತ್ತು ನನಗೆ, ಚಲೋ ಅನ್ಸಿತ್ತು ನಾನು ನಾನ್ ಸ್ಟಿಕ್ದ ಇದನ್ನು ತೊಗೊಂಡೇನಿ ರೀ. ಇದಾದ ನಂತರ ನೋಡಿರಿ, ಇದೊಂದು ಆಯಿಲ್ ಬಾಟಲ್ ರೀ, 79 ರೂಪಾಯಿಗೆ ರೀ. ಇದನ್ನೊಂದು ತೊಗೊಂಡೇನಿ ರೀ. ಡಿಮಾರ್ಟ್ಗೆ ಹೋತಂದ್ರೆ ನೋಡಿರಿ ಏನು ತೊಗೊಲಿ ಏನು ಬಿಡ್ಲಿ ಅನ್ಸುತ್ತೆ ರೀ. ಆದರೆ ಏನಿಲ್ಲ ರೀ, ನಾವು ಏನು ತೊಗೋಬೇಕು ಅನ್ನೋದಿರ್ತೈತಿ ಅದು ಮಾತ್ರ ಲಿಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೀ. ಅಂದ್ರೆ ನಮ್ಮ ಇದನ್ನ ಮೈಂಡ್ ಡೈವರ್ಟ್ ಆಗಂಗಿಲ್ಲ ರೀ. ಇದು ಒಂದು ರೀ ಸ್ಕ್ರಬ್, 49 ರೂಪಾಯಿ ರೀ. ಆಮೇಲೆ ಈ ಒಂದೆರಡು ಕುಳ್ಳಿ ತೊಗೊಂಡೇನಿ ರೀ. ಒಂದು ಈಗ ಆಲ್ರೆಡಿ ಓಪ್ನಿಂಗ್ ಆಗೈತೆ ರೀ, ಅದ್ರ ಚಹಾ ಮಾಡಿ ಕೊಡ್ದಾರೆ ರೀ. ಇದು 19 ರೂಪಾಯಿಗೆ ಐತೆ ನೋಡಿರಿ. ಎರಡು ತೊಗೊಂಡೇನಿ ರೀ. ಇಲ್ಲಿ ಬಂದ ನಂತರ ಆಯ್ತು ಮತ್ತೊಂದು ಎರಡು ತೊಗೋಬೇಕಾಗಿತ್ತು. ಹುಡುಗರಿಗೂ ಬೇಕಾಗಿದ್ದು ರೀ, ಬೋರ್ಮಿಟ ಅದು ಕುಡಿಯಾಕ ರೀ. ಆಮೇಲೆ ತಿನ್ನಾಕ ಆಯಿತು ಇಲ್ಲಿ ಇಷ್ಟೆಲ್ಲ ಆದ ನಂತರ ತಿನ್ನಾಕಿಲ್ದೆ ಹೆಂಗೆ ಇದು ಒಂದು ಪ್ಯಾಕೆಟ್ ರೀ, ಪತಾಂಜಲಿದು. ಆಮೇಲೆ ಇದೊಂದು ಬರ್ಬನ್ ಬಿಸ್ಕಿಟ್ ರೀ. ಅದಾದಂತ ಬೋರ್ಮಿಟ ಪ್ಯಾಕೆಟ್ ಒಂದು ರೀ. ಅದಾದ ನೆಕ್ಸ್ಟ್ ಸೋನ್ ಪಾಪಡಿ ರೀ. ಆಮೇಲೆ ಈ ಒಂದು 6 ಹ್ಯಾಂಡ್ ಕರ್ಚಿಪ್ ತೊಗೊಂಡೇನಿ ರೀ. ಅಂದ್ರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗೈತಲ್ಲ, ಹಿಂಗಾಗಿ ಹುಡುಗರಿಗೆ ಹತ್ತತ್ತವ್ರಿ. ಆಮೇಲೆ ಇವ್ರಿಗೂ ಇಲ್ಲಾಗಿದ್ದು ರೀ. ನಾನು ಎಲ್ಲರಿಗೂ ನಾ ಹಾಕಾವತ್ತ ನೋಡಿರಿ. 6 ತೊಗೊಂಡೇನಿ ರೀ. ಇದು ಆಲ್ರೆಡಿ ಓಪ್ನಿಂಗ್ ಮಾಡೇ ಬಿಟ್ಟಾರ. ಆಮೇಲೆ ರೀ ತಡೀರತ್ತಂದ್ರೂ ಇದನ್ನ ಆಗಿಲ್ಲ ರೀ, ಹಂಗಾಗಿನಿಲ್ಲ. ಇದ್ರ ರೇಟ್ ಇಲ್ಲ ಐತೆ ನೋಡಿರಿ, ಇದು ಇರ್ತೈತೆ ರೀ, 129 ರೂಪಾಯಿಗೆ ರೀ. ಇವು 6 ಕರ್ಚಿಪ್. ಹೆಂಗೆ ತುಟ್ಟಿ ಆಯ್ತೋ ಒಂದು ಸೊಯ್ ಆತೇನೋ ಮಾತ್ರ ನನಗೆ ಈ ಕ್ವಾಲಿಟಿ ಚಲೋ ಅನ್ಸಿದ್ರೆ ನಾನು ಹಿಂಗಾಗಿತ್ತು ನಾನು ತೊಗೊಂಡೇನಿ ರೀ. ಆಮೇಲೆ ಇವೆರಡು ಪಿಲ್ಲೋ ಕವರ್ ರೀ, ಹೊಲ್ಸ್ ಕಬಸ್ತಾವೆ ನಾನು ಹಿಂಗಾಗಿ. ಇದು 35 ರೂಪಾಯಿಗೆ ನೋಡಿರಿ ಒಂದು. ಇವೆರಡು ತೊಗೊಂಡೇನಿ ರೀ. ಅದಾದ ನಂತರ ಕರ್ಚಿಪ್ ಸ್ನೇಹ ಮತ್ತು ಆಮೇಲೆ ನನಗೂ ರೀ ಇದ್ದು ರೀ. ಆದ್ರೂ ನನಗಿಲ್ಲ, ಇದು ಆಕಿಗೆ ಇದ್ದು ರೀ, ಎಲ್ಲರಿಗೆ ಹೋದ್ರಂದೆ. ಇದು ನೋಡಿರಿ 59 ರೂಪಾಯಿಗೆ ರೀ. 4 ಅದಾವೆ ರೀ. ಇವು ಸ್ಮೂತ್ ಅದಾವೆ ಮಾತ್ರ ರೀ. ಇದು ಕ್ವಾಲಿಟಿ ಚಲೋ ಐತೆ ರೀ. ಇದೊಂದು ಹಿಡ್ಸಿತ್ತು ನನಗೆ. ಆಮೇಲೆ ಅದಾದ ನಂತರ ನೋಡಿರಿ ಇದು ಒಂದು ನ್ಯಾಪ್ಕಿನ್ ತೊಗೊಂಡೇನಿ ರೀ. ಇದು ದೊಡ್ಡದನ ಐತೆ ರೀ. ಇದು ಕಿಚನ್ದಾಗ ಕೈ ಒರೆಸಿ ಹಾಕೋದು ಹತ್ತತನ. ಇದು ಸ್ಮೂತ್ ಐತೆ ಮಾತ್ರ ರೀ. ಇದು ಒಂದು, ಇದು 70 ರೂಪಾಯಿ ರೀ. ಚಲೋ ಐತೆ ಮಾತ್ರ ಇದು ಕ್ವಾಲಿಟಿ ರೀ. ಇದು ತೊಗೊಂಡೇನಿ ರೀ. ಇದಾದ ನಂತರ ನೋಡಿರಿ ನೆಕ್ಸ್ಟ್ ಇವು 4 ಅನ್ಕೋತಾ ಇವು 5 ಕರ್ಚಿಪ್ ತೊಗೊಂಡಿರಿ. ನನಗೆ 4 ತಿಳ್ಕೊಂಬಂದು ರೀ. ಈಗ ನೋಡಿರಿ ಈ ರೀತಿ ಅದಾವೆ ರೀ. ಇಷ್ಟ ಅಂದರೆ ಇವು ಹುಡುಗರು ಏನು ಮಾಡ್ತಾವ್ರಿ, ಟಿಫಿನ್ ಬಾಕ್ಸ್ ಇರ್ತಾವಲ್ಲ ಅದ್ರ ಕೆಳಗೆ ಇಟ್ಕೊಳಕ್ಕೆ ಬೇಕಾಗತ್ತೆ ರೀ. 20 ರೂಪಾಯಿ ಬಂದ್ರಿ. ಇದು 4 ತೊಗೊಂಡೇನಿ ರೀ. ರೆಡ್ 2 ಆಮೇಲೆ ಗ್ರೀನ್ 2 ತೊಗೋಬೇಕಂತಂದು 2 ತೊಗೊಂಡೇನಿ ರೀ. ಇದು ಗ್ರೇ ಮತ್ತು ಒಂದು ಎಕ್ಸ್ಟ್ರಾ ಒಂದು ಐತೆ ರೀ ಇದ್ರು. ಅವೇನಕ್ಕಾದ್ರೂ ಟಿಫಿನ್ ಬಾಕ್ಸ್ ಒಳಗೆ ನಿಲ್ರಿ ಮುಸ್ರಿ ಚೆಲ್ತಾರಲ್ಲ, ಹಂಗಾಗಿ ಸ್ಕೂಲ್ನಾಗ ಕಂಪಲ್ಸರಿ ಇದನ್ನ ಐತ್ರಿ. 2 ಕೊಟ್ಟು ಕಳಿಸ್ಬರಿ ಹ್ಯಾಂಡ್ ಕರ್ಚಿಪ್ ಅಂತಂದು ಹೇಳ್ಯಾರಿ. ನಾನು ಒಂದು ಕೈ ಒರೆಸ್ಕೊಬೇಕು, ಇನ್ನೊಂದು ಡಬ್ಬಿ ಕೆಳಗೆ ತಂದೆ. ಇದು ಅಷ್ಟು ರೀ. ಇದಾದಂತ ನೋಡಿರಿ ಇನ್ನು ಈ ರೀತಿ ಟ್ರೇ ರೀ. ಇವ ವಾರ್ಡ್ರೋಬ್ ಒಳಗೆ ಗಿಡ ಹಾಕ್ಬೇಕಾಗಿದ್ದು ಇದನ್ನ. ಇದ್ರ ರೇಟ್ ನೋಡ್ಬೋದು ನೀವು, 149 ಐತೆ ರೀ. ಇಂಥವನ್ನೆಲ್ಲ ರೀ 3 ತೊಗೊಂಡೇನಿ ರೀ. ಇದೊಂದು ಇನ್ನೊಂದು ಬೇಕಾಗಿತ್ತು, ಕನ್ಫ್ಯೂಸ್ ಆಗಿ 3 ತೊಗೊಂಡಿದ್ನ ಇನ್ನೊಂದು ಥರ ಹಾಕಿ ಹುಡ್ದು ಆಲ್ರೆಡಿ ಅವು
ಇದೇ ಕಲರ್ದು ಹಾಗೇ ಇದ್ದು ರೀ, ಹಿಂಗಾಗಿ ಇದನ್ನೇನು ತೊಗೊಲಿಲ್ಲ ರೀ. 3 ತೊಗೊಂಡಿನಿ ರೀ. ಹಿಂಗೆ ಇವತ್ತನ್ನ ಅದಾದ ನಂತರ ಟೋಟಲಿ ಬಿಲ್ ನೋಡ್ರಿ ಏನಂತೀನಿ ರೀ, ನೋಡ್ರಿ 2272 ರೂಪಾಯಿ ಆಗಿತ್ತು ರೀ. ಆಲ್ಮೋಸ್ಟ್ ಇಷ್ಟೆಲ್ಲ ತೊಗೊಂಡಿನಿ ಅಂದ್ರೆ ಎಷ್ಟು ನೋಡಿರಿ. ಅದು ಹೆಂಗೆ ಆಕತ್ತಂದ್ರೆ ಮತ್ತೇನು ಕಾಳ ಬೇಳೆನ ತೊಗೊಂಡಿಲ್ಲ ರೀ, ಅದೆಲ್ಲ ಇಲ್ಲೇ ತೊಗೊಂಡಿರ್ತೀವಿ. ಹೆಂಗಿದ್ರು ರೀ ಸುಮ್ಮ ಹೋಗಿದ್ದು ಅನ್ನೋಣ ಇವತ್ತಿನ ಅಷ್ಟು ಚಲೋ ಅನ್ಸೋದನ್ನ ಎಷ್ಟು ತೊಗೊಂಡೇನಿ ರೀ. ಏನು ಡ್ರೆಸ್ ಇಲ್ಲ ಮತ್ತೊಂದು ಏನಿಲ್ಲ ರೀ. ನಾವೇನಾಕತ್ತೆ ರೀ ಲಿಸ್ಟ್ ಮಾಡ್ಕೊಂಡು ಹೋಗ್ತಂದ್ರೆ ತಿಳ್ಕೊಂಡು ರೀ, ನಮ್ಮದು ಮೈಂಡು ಡೈವರ್ಟ್ ಆಗಂಗಿಲ್ಲ ರೀ. ಆಮೇಲೆ ಅದೇ ತೊಗೋಬೇಕು ಅನ್ನೋದು ಒಂದು ಫೋಕಸ್ ಇರ್ತದೆ ರೀ. ಇದು ನಾನು ಹಾಗೇನು ಇಟ್ನಿಲ್ಲಾಗಿತ್ತು ರೀ. ಈ 5 ಅಷ್ಟೇನು ಇದ್ನಲ್ಲಿ ಬಿಡ್ರಿ, ಇವು ಬೇಕಾಗಿದ್ದು ವಸ್ತು ಇದ್ದು ನಮ್ಗೆ ಹೆಂಗಿದ್ರು ರೀ, ಹುಡುಗರಿಗೆ ಸ್ಕೂಲಿಗೆ ಬೇಕಾಗಿದ್ದು, ಆಮೇಲೆ ನಮಗೂ ಬೇಕಾಗೇ ಇದ್ದು ರೀ. ಅದಕ್ಕಾಗೇನಿಲ್ಲ ರೀ, ಇದನ್ನಷ್ಟು ತೊಗೋಬೇಕಾಗಿತ್ತು ರೀ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇದು ಬಹುಶಃ ಲಂಚ್ ಭಾಳ ಹೋದ್ರೆ, ಹಾಗಾಗಿ ಇಷ್ಟ ಆದರೆ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.